ಹಾಯ್ ಫ್ರೆಂಡ್ಸ್, ಈಸ್ ಮೈ ಫಸ್ಟ್ ವ್ಲಾಗ್. ಇವಾಗ ಸಂಜೆ 9 ಗಂಟೆ ಆಗಿದೆ. ನಾನು ಡಿನ್ನರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಡಿನ್ನರಲ್ಲಿ ಇವತ್ತು ವಿಶಿಷ್ಟ ಏನಂದರೆ ಬಿರಿಯಾನಿ ಮತ್ತಂದರೆ ಪಲ್ಯವು ಚಪಾತಿ. ನನಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಸೊ ಫಸ್ಟ್ ಆಫ್ ಆಲ್ ನಾನು ಬಿರಿಯಾನಿ ತಿಂತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬಿರಿಯಾನಿ ತಿನ್ನೋಣ. ಸೊ ನೆಕ್ಸ್ಟ್ ಎಲ್ಲಷ್ಟು ಕಿಚನ್ ನಾನು ಕ್ಲೀನ್ ಮಾಡಿದ್ದೀನಿ. ಕಿಚನ್ದಾಗೆ ಈ ರವೆ ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ. ಅಂದರೆ ನಾಳೆ ಮುಂಜಾನೆ ನಾನು ನಾಷ್ಟಕ್ಕೆ ಇಡ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಬೆಟರ್ ರೆಡಿ ಮಾಡ್ತಾಯಿದ್ದೀನಿ. ಈಗ 9 ಗಂಟೆ ಆಗಿದೆ. ಎಲ್ಲಷ್ಟು ಡಿನ್ನರ್ ಮುಗಿಸ್ಕೊಂಡು 10 ಆಗಿತ್ತು ನನಗೆ ಈ ಬೆಟರ್ ಎಲ್ಲ ರೆಡಿ ಮಾಡೋಕ್ಕೆ. ಇವಾಗ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಮುಂಚೆನೇ ಆಗಿದೆ 6:15 ಗಂಟೆ ಆಗಿದೆ. ಸೊ ನೇಚರ್ ನೋಡಿ ಈ ಥರ ನಾನು ಎಲ್ಲಷ್ಟು ಕಸ ಅದು ಹೊಡ್ಕೊಂಡಿದ್ದೀನಿ. ಇವಾಗ ಯೋಗ ಮಾಡಬೇಕಂತ ರೆಡಿ ಆಗಿದ್ದೀನಿ. ಇವಾಗ ಫಸ್ಟ್ ಆಫ್ ಆಲ್ ನಾನು ಬಿಸಿನೀರು ಕುಡಿತೀನಿ ಡೈಲಿ. ನನಗೆ ಅದೊಂದು ಹ್ಯಾಬಿಟ್ ಆಗಿದೆ, ಗುಡ್ ಹ್ಯಾಬಿಟ್ ಅನ್ಬೋದು. ನೀವು ಕುಡಿಬೋದು ಫ್ರೆಂಡ್ಸ್. ಇದು ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಚರ್ಮ, ಸ್ಕಿನ್ ಎಲ್ಲನೂ ಗ್ಲೋಯಿಂಗ್ ಆಗುತ್ತೆ ಅಂತಾರೆ. ಅದಕ್ಕೆ ನಾನು ಒಂದು ಚರಿಗೆ ಬಿಸಿನೀರು ಕುಡಿತೀನಿ ಡೈಲಿ. ಮುಂಜಾನೆ ಅಷ್ಟೇ ಕುಡಿತೀನಿ ಫ್ರೆಂಡ್ಸ್. ಇವಾಗ ಯೋಗ ಮಾಡ್ತೀನಿ. ನಾನು ಯೋಗ ಸಲಹೆಗೆ ನಾನು ಬೇಗ 5 ಗಂಟೆಗೆ ಹೇಳ್ತೀನಿ. ಸೊ ಎಲ್ಲ ಮನೆ ಕ್ಲೀನ್ ಮಾಡಿ ಇದು ಮಾಡೋಷ್ಟಿಗೆ 6:15 ಆಗುತ್ತೆ. ಇವಾಗ ಯೋಗ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ ಯೋಗಕ್ಕೆ ನಾನು ಟೈಮ್ ಕೊಡ್ತೀನಿ. ಇದು ನನಗೆ ಗುಡ್ ಹ್ಯಾಬಿಟ್ ಅನ್ಬೋದು. ಇಲ್ಲ ಅಂದರೆ ನಾನು ಜರ ವೆಯ್ಟ್ ಲಾಸ್ನು ಮಾಡ್ಕೋಬೇಕು ಅಂತ ಫಸ್ಟ್ ಹಿಡಿದು ಯೋಗ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಯೋಗ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಮೆಡಿಟೇಷನ್ ಮಾಡ್ತೀನಿ. ಮೆಡಿಟೇಷನ್ ಮಾಡಿ ಎಕ್ಸಸೈಸ್ ಮಾಡಬೇಕಂತ ಅಂದ್ಕೊಂಡಿನಿ. ನಾನು ಎಲ್ಲಷ್ಟು ಶೂಟ್ ಮಾಡ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಅಷ್ಟೇ ನಾನು ಮೆಡಿಟೇಷನ್ದಷ್ಟೇ ನಾನು ಶೂಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಮುಂಜಾನೆ ತುಂಬಾ ಕೆಲಸ ಇರುತ್ತೆ. ಸೊ ಮುಂಜಾನೆ ಬ್ಯುಸಿ ಟೈಮ್ ಇರುತ್ತೆ ಅಂತ ಅನ್ಬೋದು. ಈ ಥರ ನಾನು ಯೋಗ ಮುಗಿಸ್ತಾ ಇದ್ದೀನಿ. ಅಷ್ಟೇ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಇವಾಗ ತಲೆ ಬಾಚಿಕೊಂಡು ಸ್ನಾನಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಸ್ನಾನಕ್ಕೆ ಹೋದ್ಮೇಲೆ ನಾನು ಟಿಫಿನ್ ಮಾಡಬೇಕಂತ ನನ್ನ ಹಸ್ಬೆಂಡ್ ಇಲ್ಲೇ ಟೀಚರ್ ಅದಾರೆ. ಸೊ ಅವರು ಟಿಫಿನ್ ಒಯ್ತಾರೆ. ನನ್ನ ಮಕ್ಕಳು ತುಂಬ ಸ್ಮಾಲ್ ಇದ್ದಾವೆ. ನಾನು 2 ಲಿಟಲ್ಸ್ ಪ್ರಿನ್ಸೆಸ್ ಅಂತ ಅನ್ಬೋದು ಅದಾರೆ. ನಾನು ತಲೆ ಚೆನ್ನಾಗಿ ಬಾಚಿಕೊಂಡು ಸ್ನಾನಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಸ್ನಾನಕ್ಕೆ ಹೋಗಿ ಬಂದ ಮ್ಯಾಗೆ ಪೂಜಾ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾಷ್ಟ ರೆಡಿ ಮಾಡ್ಕೋತೀನಿ. ಇದು ಎಲ್ಲಷ್ಟು ಶೂಟ್ ಮಾಡೋದಾಗಲ್ಲ ನಾಷ್ಟ ಅಂತ ನಾನು ಶಾರ್ಟಲ್ಲೇ ಅಷ್ಟೇ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ವ್ಲಾಗ್ ಅಂತ ಅನ್ಬೋದು ನಾನು. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ನನ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಮತ್ತು ಶೇರ್ ಮಾಡಿ. ಜಳಕ ಮಾಡಿ ಬಂದಿದ್ದೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಹಿಂಗೆ ಶಾರ್ಟ್ಸ್ ನೋಡಿ ಬಿಡಬೇಡಿ ಅಷ್ಟೇ. ಒಂದು ನಾನು ಮಾಯ್ಶ್ಚರೈಸರ್ ಮತ್ತಂದರೆ ಪೌಡರ್ ಅಷ್ಟೇ ಹಚ್ಕೊಳ್ಳೋದು. ಸೊ ನಾನು ರೆಡಿ ಆಗ್ತಾಯಿದ್ದೀನಿ. ಮುಂಜಾನೆ ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ. ನೀವು ಯಾವುದು ಯೂಸ್ ಮಾಡ್ತೀರಂತ ಹೇಳಿ. ನಾನು ಬಯೋಟಿಕ್ ಮಾಯ್ಶ್ಚರೈಸರ್ ಅಂತ ಬರುತ್ತೆ, ನಾನು ಅದರಲ್ಲಿ ಬಯೋಟಿಕ್ ಮಾರ್ನಿಂಗ್ ಮಾಯ್ಶ್ಚರೈಸರ್ ಡೈಲಿ ಹಚ್ಕೋತೀನಿ ಫ್ರೆಂಡ್ಸ್. ನನಗೆ ನನ್ನ ಸ್ಕಿನ್ಗೆ ತುಂಬಾ ಸೂಟ್ ಆಗುತ್ತೆ. ಸೊ ಈ ಥರ ಹಚ್ಕೊಂಡು ನಾನು ಮೇಗೆ ಪೌಡರ್ ಹಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಉತ್ತರ ಕರ್ನಾಟಕ ಇರೋದ್ರಿಂದ ಚೆನ್ನಾಗಿ ಈ ಬತ್ತಿ ಹಚ್ಕೊಂಡು ಮುಂಜಾನೆ ವೈಫ್ಸ್ ಅನ್ಬೋದು ಫುಲ್ ರೆಡಿಯಾಗಿ ಪೂಜೆ ಅದು ಮಾಡ್ತಾಯಿದ್ದೀನಿ. ಪೂಜಾ ವಿಡಿಯೋ ತೆಗೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಸೊ ನಾನು ಡೈರೆಕ್ಟಾಗಿ ನಾಷ್ಟಕ್ಕೆ ಹೋಗ್ತಾಯಿದ್ದೆ, ಅದೇ ವಿಡಿಯೋ ಶೂಟ್ ಮಾಡಿದ್ದೀನಿ. ಈಗ ಫಸ್ಟ್ ವಿಡಿಯೋ ಅದ ಅಂತ ಮುಂಜಾನೆ ಬೇಗ ಎಳನ ಮಿಲ್ಕ್ ಕೊಡೋದು ಹ್ಯಾಬಿಟ್ ಇದೆ. ಸೊ ಮಿಲ್ಕ್ ಬಂದಿದೆ. ನಾನು ಚೆನ್ನಾಗಿ ಅದಕ್ಕೆ ಕಾಸ್ಕೊಂಡು ಆ ಕಡೆ ಒಂದು ಸೈಡ್ ಚಹಾ ಇಟ್ಕೊಂಡು ಮಿಲ್ಕ್ ಚಹಾ ರೆಡಿ ಮಾಡಿ ಆಮೇಲೆ ನಾಷ್ಟ ಮಾಡ್ತೀನಿ. ಸೊ ಫಸ್ಟ್ ಮಿಲ್ಕ್ ಬಂದಿದೆ. ಸೊ ಅದಕ್ಕೆ ಚೆನ್ನಾಗಿ ಕಾಸ್ಕೊಂಡು ಆಮೇಲೆ ಮಿಲ್ಕ್ ರೆಡಿ ಆದಮೇಲೆ ಟೀ ಮಾಡ್ತಾಯಿದ್ದೀನಿ. ಸೊ ಈ ಥರ ನೋಡ್ತಾ ಇದ್ದೀರಿ. ಮಿಲ್ಕ್ ಒಂದು ಸೈಡ್ ಇಟ್ಟಿದ್ದೀನಿ. ಒಂದು ಸೈಡ್ ನಾನು ಆಲೂಗಡ್ಡೆ ಮತ್ತಂದರೆ ಬೇಳೆ ಒಂದೇ ಇರಲಿ ಕುದಿಸ್ತಾ ಇದ್ದೀನಿ. ಯಾಕಂದರೆ ನಾನು ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ. ಇಡ್ಲಿದಲ್ಲಿ ಚಟ್ನಿ ಮಾಡೋದಿಲ್ಲ ಫ್ರೆಂಡ್ಸ್ ನಾನು, ಯಾಕಂದರೆ ನನ್ನ ಮನೆಯಲ್ಲಿ ಯಾರು ಜಾಸ್ತಿ ಚಟ್ನಿ ಮಾಡೋದಿಲ್ಲ. ಇದು ಸೆಕೆಂಡ್ ನಾನು 6 ಎದ್ದಿದೆ ನೋಡಿ, ಕ್ಯೂಟಾಗೆ ಕಾಣ್ತಾ ಇದ್ದೆ ನೋಡಿರಿ. ಗುಡ್ ಮಾರ್ನಿಂಗ್ ಆರು. ಸೊ ಈಗ ಸೆಕೆಂಡ್ ಕುಕ್ಕರ್ಗೆ ಹಚ್ತಾ ಇದ್ದೀನಿ. ಇದು ಹಾಲು ಕಾದ್ಮೇಲೆ ಚಾಕ್ ಇಡಬೇಕಂತ ರೆಡಿ ಆಗ್ತಾಯಿದ್ದೆ. ಸೊ ಬೇಗ ಮಾಡ್ತಾಯಿದ್ದೀನಿ ಎಲ್ಲಷ್ಟು. ನನ್ನ ಮಗಳಿಗೆ ಮುಂಜಾನೆ ಬೇಗ ಎದ್ದು ಬಾದಾಮ್ ಕೊಡ್ತೀನಿ ಫ್ರೆಂಡ್ಸ್. ಇವು ನೆನಕ್ಕೆ ಹಾಕಿದ್ದು ಬಾದಾಮ. ಚಾನು ರೆಡಿ ಆಗಿದೆ. ಸೊ ಸ್ಕಿಪ್ ಮಾಡಿದ್ದೀನಿ. ಇದು ಸಾಂಬಾರಿಗೆ ಎಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಂಡು ತೊಗೋಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಯಮ್ಮಿ ಟೆಂಪ್ಟಿಂಗ್ ಸಾಂಬಾರ್ ಪ್ಲಸ್ ಇಡ್ಲಿ
ಮುಂಜಾನೆ ಮಾರ್ನಿಂಗ್ ನಾಷ್ಟ ರೆಡಿಯಾಗಿದೆ. ಸೊ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ. ಎಲ್ಲಷ್ಟು ವಿಡಿಯೋ ರೆಡಿ ಮಾಡಿಲ್ಲ, ನಾನು ಡೈರೆಕ್ಟಾಗಿ ಮಾಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಸಾಂಬಾರು. ಬನ್ನಿ ಫ್ರೆಂಡ್ಸ್, ಇವೆಲ್ಲ ವೆಜಿಟೇಬಲ್ ಇವತ್ತೇ ತಂದಿದ್ದಾರೆ ಮಾರ್ಕೆಟಿಂದ. ಇದು ಎಲ್ಲಷ್ಟು ನಾನು ಒಂದು ವಾರಷ್ಟು ರೆಡಿ ಮಾಡ್ಕೊಂಡು ಹೋಗಬೇಕು. ಅರ್ಜೆಂಟಲ್ಲಿ ಮಾಡಬೇಕಂತ ಮುಂಚೆನೇ ಎಲ್ಲನೂ ರೆಡಿ ಮಾಡ್ಕೊತೀನಿ. ಮಧ್ಯಾಹ್ನ ಎಲ್ಲ ಇದೆಷ್ಟು ಕ್ಲೀನಾಗೆ ಒಂದು ಡಬ್ಬೆಯಲ್ಲಿ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಟಿರ್ತೀನಿ. ಇದು 15 ಡೇಸ್ ತನಕ ಬರುತ್ತೆ ನನಗೆ. ಇದಕ್ಕೂ ಕರಿಬೇವು ಅನ್ಬೋದು, ಕರಿಪತ್ತ ಅಂತಾರೆ, ನನಗಂತರ ಕರಿಬೇವನೇ ಅಂತೀನಿ ಫ್ರೆಂಡ್ಸ್ ನಾನು. ಇದು ಸೆಕೆಂಡ್ ಮೆಂತಿ ಪಲ್ಯ, ಇದು ಹಾಕ್ಬಾರ್ದು. ಇದು ಮೆಂತಿ ಪಲ್ಯ ಏನದ ಚೆನ್ನಾಗಿ ಸೋಸ್ಕೊಂಡು ಇದನ್ನು ಒಂದು ಬೌಲ್ಸ್ನಾಗ ಹಾಕ್ಬಿಡ್ತೀನಿ. ನಾನು ಇವು ಆನ್ಲೈನ್ದ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್. ಇವು ಡಬ್ಬಗಳು ಒಂದೊಂದು ಹಾಕಿ ಸೋಸ್ಕೊಂಡು ಇಟ್ಟಿರ್ತೀನಿ, ಕ್ಲೀನ್ ಮಾಡಿ ತೊಳೆದು. ನೆಕ್ಸ್ಟ್ ಡೇ ಯಾವಾಗರೆ ಪಲ್ಯ ಮಾಡೋದಿದ್ರೆ, ಸಬ್ಜಿ ಮಾಡಿದ್ರೆ ತೊಗೊಳ್ಳೋದು ಮಾಡೋದು ಅಷ್ಟೇ ಇರೋದು. ಅಂದರೆ ಎಲ್ಲಷ್ಟು ಕೆಲಸ ಈಸಿ ಆಗುತ್ತೆ, ಅಂದರೆ ಬೇಗ ಆಗುತ್ತೆ. ಅರ್ಜೆಂಟ್ ಇದ್ದರೆ ಈ ಥರ ಸೆಕೆಂಡ್ ಕೊತ್ತಂಬರಿ ಸೊಪ್ಪು ಇದೆ ಮಾಡಿಕೊಂಡು ಒಂದೊಂದು 3 ಡೇಸ್ ಅಂತ ಬರುತ್ತೆ. ಇದು ಪಾಲಕ್. ಈ ಥರ ನೀವು ಹಿಂಗೆ ಆರ್ಡರ್ ಮಾಡಬೇಕು. ಸಾಂಬಾರು ಮಾಡಿದ್ದೀನಿ, ಇನ್ನೊಂದು ಉಳಿದಿತ್ತು, ಅದಕ್ಕೆ ನಾನು ಇದು ಒಂದೇ ಡಬ್ಬೆಯಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕ್ವಾಂಟಿಟಿ ಕಮ್ಮಿ ಇದೆ, ಒಂದರದಲ್ಲಿ ಅಂದರೆ ತುಂಬ ಖಾಲಿ ಉಳುತ್ತೆ ಅಂತ 2 ಒಂದರದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಬೀನ್ಸ್ ಮತ್ತಂದರೆ ಸೌಂತಿಕಾಯಿ ಉಳಿದಿದೆ. ಇವು ಬೀನ್ಸ್, ಸೌಂತಿಕಾಯಿ ಮತ್ತಂದರೆ ಕ್ಯಾರೆಟ್ಸ್ ಒಂದು ಡಬ್ಬದಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಫ್ಯಾಮಿಲಿ ಸಣ್ಣದು ಫ್ರೆಂಡ್ಸು, ನಾನು ತುಸುನೇ ತರಿಸೋದು, ಇಲ್ಲೇನು ಜಾಸ್ತಿ ಏನು ತರಿಸೋದಿಲ್ಲ. ಇವು ಬಟಾಣಿ, ಇವು ಹಿಂಗೆ ಸುಲ್ಕೊಂಡು ಇದ್ರ ಚಾಳಿದಲ್ಲಿ ಇಟ್ಕೊಂಡಿದ್ದೀನಿ. ಸಾರಿ. ಇಲ್ಲಿ ನೋಡಿ ನನ್ನ ಮನೆ ಹೆಂಗಾಗಿದೆ. ನನ್ನ ಮಕ್ಕಳು ಚೆನ್ನಾಗಿ ಎಲ್ಲ ಕಡೆ ಆಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಿ. ಅವಳು ಶೂಟ್